ಹೆಸರು ಬೇಳೆ ಪಾಯಸ ಮಾಡೋದಕ್ಕೆ ನಾನು ಕುಕ್ಕರ್ ಇಟ್ಟಿದ್ದೀನಿ. ಈಗ ಹೆಸರು ಬೇಳೆ ಹುರ್ಕೋತೀನಿ. ಅದಕ್ಕೆ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ಕೋತೀನಿ. ತೊಳ್ಕೊಂಡಿರೋವಂಥ ಹೆಸರು ಬೇಳೆನ ಹುರ್ಕೋತಾ ಇದ್ದೀನಿ. ಒಂದು ಬೌಲ್ ಹೆಸರು ಬೇಳೆ ತೊಳ್ಕೊಂಡಿದ್ನಲ್ಲ ಅದನ್ನ ಹುರ್ಕೋತಾ ಇದ್ದೀನಿ. ಇದು ಹುರಿದಿದ್ದಾಗಿದೆ. ಹೆಸರು ಬೇಳೆ ಪಾಯಸಕ್ಕೆ ರುಬ್ಬೋದಕ್ಕೆ ನಾನು ತೆಂಗಿನಕಾಯಿ ಪೀಸ್ ತೊಗೊಳ್ತಾ ಇದ್ದೀನಿ, ಕಟ್ ಮಾಡಿ ಇಟ್ಕೊಂಡಿರೋದು. ಅದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಗಸಗಸೆ, ಒಂದು 4 ಏಲಕ್ಕಿ ಬಿಡಿಸಿಟ್ಕೊಂಡಿರೋದು. ಈಗ ಇದನ್ನೆಲ್ಲನೂ ನಾನು ಮಿಕ್ಸಿ ಮಾಡ್ತೀನಿ. ಹಾಕ್ಕೊತಾ ಇದ್ದೀನಿ. ಕಾಯಿ ಗಸಗಸೆ ರುಬ್ಕೊಂಡಿದ್ನೆಲ್ಲ ಏಲಕ್ಕಿ ಅದರ ಮಿಶ್ರಣ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಹೀಗೆ ಇದನ್ನು ಮಧ್ಯದಲ್ಲಿ ತಿರುಗಿಸ್ಕೊಂಡು ನೋಡ್ಕೊತಾ ಇರಬೇಕು, ಇಲ್ಲಾಂದರೆ ಇದು ಉಕ್ಕು ಬರುತ್ತೆ. ಪಾಯಸ ಈಗ ಕುದೀತಾ ಇದೆ, ಹೆಸರುಬೇಳೆ ಪಾಯಸ. ಅದಕ್ಕೆ ನಾನು ಬೆಲ್ಲ ಹಾಕ್ಕೋತೀನಿ. ಶ್ರೀರಾಮನವಮಿ ಹಬ್ಬಕ್ಕೆ ಹೆಸರುಬೇಳೆ ಪಾಯಸ ರೆಡಿಯಾಗಿದೆ. ಮಾಡಿ ಕಮೆಂಟ್ ಮಾಡಿ ತಿಳಿಸಿದೆ ಹೇಗಿದೆ ಎಂದು. ಅದಕ್ಕೆ ಧನ್ಯವಾದಗಳು.